ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 28ನೇ ಕಂತು ಈಗ ಆಲ್ರೆಡಿ ಈ 15 ಜಿಲ್ಲೆಗೆ ಬಿಡುಗಡೆ ಆರಂಭ ಆಗಿದೆ ಅಂತ ಒಂದಿಷ್ಟು ಜನ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಈಗ ಆಲ್ರೆಡಿ ಈ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಜನ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅಟ್ಲೀಸ್ಟ್ ಬಿಡುಗಡೆ ಹಂತಕ್ಕೆ ಗೃಹಲಕ್ಷ್ಮಿ 28ನೇ ಕಂತು ಬಂದಿದ್ಯಾ ಇಲ್ವಾ ಅಂತ ಹೇಳಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಸಾಕಷ್ಟು ದಿನಗಳಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ. ಈಗ ಆಲ್ರೆಡಿ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಪೆನ್ಷನ್ ಹಣ ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಇದುವರೆಗೂ ಸಹ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಿಲ್ಲ. ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ನಿರಂತರವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಈ ಎರಡು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ 28ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಶುರುವಾಗಿದೆ. ಈ 15 ಜಿಲ್ಲೆಗೆ, ಈ 20 ಜಿಲ್ಲೆಗೆ ಅಂತ ಹೇಳಿ ಈಗ ಆಲ್ರೆಡಿ ವಿಡಿಯೋಗಳು ಬರ್ತಾ ಇದೆ. ನಾವು ಯಾವುದೇ ಕಂತು ಬಿಡುಗಡೆ ಆಗೋದಕ್ಕಿಂತ ಮೊದಲು ಅದರ ಪ್ರೋಸೆಸ್ ಅನ್ನ ಹೇಳ್ಬಿಡ್ತೀನಿ. ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಸದಾಗಿ ಅರ್ಜಿ ಹಾಕಿರೋರಾಗಿರ್ಬೋದು, ಹಳೆಯ ಫಲಾನುಭವಿಗಳ ಪಟ್ಟಿ ಏನಿರ್ಬೋದು, ಒಟ್ಟು ಅಂದಾಜು ಇಷ್ಟು ಹಣ ನೀವು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಬೇಕಾಗತ್ತೆ ಅಂತೇಳಿ ಒಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಹಣಕಾಸು ಇಲಾಖೆಗೆ ಕಳಿಸ್ತಾರೆ. ಹಣಕಾಸು ಇಲಾಖೆಯವರು ಇಷ್ಟು ಅಂದಾಜು ವೆಚ್ಚ ಈ ಕಂತಿಗೆ 2550 ಕೋಟಿ, 2650 ಕೋಟಿ ಈ ರೀತಿಯಾಗಿ ಪ್ರತಿ ತಿಂಗಳು ಸಹ ಅಲ್ಲಿಂದ ಅನುಮೋದನೆ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಡಿಬಿಟಿ ಮುಖಾಂತರ ಎಲ್ಲಾ ಜಿಲ್ಲಾವಾರು ಬಿಡುಗಡೆ ಆಗ್ತಾ ಹೋಗುತ್ತೆ. ಮೊದಲು ಯಾವ ಜಿಲ್ಲೆ ಬರುತ್ತೆ, ಮೊದಲ ಕೊನೆಯಲ್ಲಿ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಯಾರು ಕೂಡ ಅಂದಾಜ್ ಮಾಡಕ್ ಆಗಲ್ಲ, ಓಕೆನಾ. ಬಟ್ ಆದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆಯಾ, ಈಗ ಆಲ್ರೆಡಿ ಡಿಬಿಟಿ ಹಂತಕ್ಕೆ 28ನೇ ಕಂತು ಬಂದಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಈಗ ರಿಕ್ವೆಸ್ಟ್ ಲೆಟರ್ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕಳಿಸಲಾಗಿದೆ. ಬಟ್ ಆದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದ ನಂತರವೇ ನಿಮ್ಮೆಲ್ಲರ ಖಾತೆಗೂ 28ನೇ ಕಂತಿನ ಹಣ ಜಮಾ ಆಗುತ್ತೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಏಪ್ರಿಲ್ ಮೊದಲನೇ ವಾರದವರೆಗೂ ನೀವು 28ನೇ ಕಂತಿಗೆ ವೇಟ್ ಮಾಡಬೇಕಾಗತ್ತೆ ಅಂತ ಹೇಳಿ. ಬಿಡುಗಡೆ ಹಂತಕ್ಕೆ ಇದುವರೆಗೂ ಸಹ 28ನೇ ಕಂತಿನ ಹಣ ಬಂದಿಲ್ಲ, ಓಕೆನಾ. ಇನ್ನ ಮಾರ್ಚ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಹಂತಕ್ಕೆ ಬಂದಿದ್ರು ಸಹ, ಮಾರ್ಚ್ ಮೊದಲ ವಾರದಲ್ಲೇ ಬಿಡುಗಡೆ ಹಂತಕ್ಕೆ ಬಂದಿದ್ರು ಸಹ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಕಾರಣ ನಿಮ್ಗೆ ಹೇಳಿದ್ದೆ, ಆರ್ಥಿಕ ವರ್ಷ ಬಂದಿರೋದ್ರಿಂದ ಹಣ ಜಮಾ ಆಗೋದು ಡಿಲೇ ಆಗ್ತಾ ಇದೆ ಅಂತ ಹೇಳಿ ಕಾರಣ ತಿಳಿಸ್ಕೊಟ್ಟಿದ್ದೆ. ಬಟ್ ಆದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ಪ್ರತಿ ತಿಂಗಳು ಇದೇ ರೀತಿ ಆಗತ್ತಾ? ಖಂಡಿತವಾಗ್ಲೂ ಇಲ್ಲ. ಕೆಲವೊಂದಿಷ್ಟು ಜನ ಸರ್ಕಾರದಲ್ಲಿ ಹಣ ಇಲ್ಲ ಅದಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇಲ್ಲ ಈ ರೀತಿಯಾಗಿ ಕಮೆಂಟ್ ಗಳನ್ನ ಮಾಡ್ತಿದ್ರೆ. ಖಂಡಿತವಾಗ್ಲೂ ಈ ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವಯಸ್ಕರ ವೇತನ ಆಗಿರ್ಬೋದು, ಇಂತಹ ಯೋಜನೆ ಹಣವನ್ನ ಯಾವ ಕಾರಣಕ್ಕೂ ಕೂಡ ಪೆಂಡಿಂಗ್ ಇಟ್ಕೊಳ್ಳಲ್ಲ. ಇದು ನಿಮ್ಗೆ ಟೆಕ್ನಿಕಲ್ ಇಶ್ಯೂ. ಅಂದ್ರೆ ಈಗ ಬೇರೆ ಏನು ಒಂದಿಷ್ಟು ಸಿಬ್ಬಂದಿಗಳು ಇರ್ತಾರೆ, ಅವರು ಆರ್ಥಿಕ ವರ್ಷ ಕಂಪ್ಲೀಟ್ ಆಗುವಂತ ಸಂದರ್ಭದ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಈ ಪ್ರೊಸೆಸ್ ಮಾಡೋದು ಡಿಲೇ ಆಗಿದೆ. ಹಾಗಾಗಿ ಖಂಡಿತವಾಗ್ಲೂ ನಿಮ್ಗೆ ಡಿಲೇ ಆದ್ರೆ ನಿಮ್ಗೆ ಏಪ್ರಿಲ್ ಮತ್ತೆ ಮಾರ್ಚ್ 2 ತಿಂಗಳ ಹಣ ಬಿಡುಗಡೆ ಆಗುತ್ತೆ. ಯಾರು ಕೂಡ ವರಿ ಮಾಡಬೇಡಿ, ನಮಗ್ ಮಾತ್ರ ಬಂದಿಲ್ಲ ಅಂತ ಹೇಳಿ. ಇನ್ನೂ ಕೂಡ ಸಾರ್ವತ್ರಿಕವಾಗಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ನಿಮ್ಗೆ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ, ಯಾರು ಕೂಡ ವರಿ ಮಾಡೋದಂತ ಅವಶ್ಯಕತೆ ಇಲ್ಲ, ಓಕೆನಾ. ಹಾಗಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಮತ್ತೆ ಯುವನಿಧಿ ಹಣ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಯುವನಿಧಿ ಹಣ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳ ಹಣ ಬರಬೇಕು. ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳ ಹಣ ಯುವನಿಧಿ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ, ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅದು ಕೂಡ ಬಂದಾಯ್ತಾ, ಏನು ಬರಲ್ವಾ? ಈಗ ಬಜೆಟ್ ಅಲ್ಲೂ ಕೂಡ ಯುವನಿಧಿ ಹಣದ ಬಗ್ಗೆ ಯಾವುದೇ ಕೂಡ ಹಣ ಇಷ್ಟು ಮೀಸಲಾಗಿ ಇಡ್ತೀವಿ ಅಂತ ಕೂಡ ಹೇಳಿಲ್ಲ. ಯುವನಿಧಿ ಯೋಜನೆಯನ್ನ ಬಂದ್ ಮಾಡಿಬಿಟ್ರ? ಖಂಡಿತವಾಗ್ಲೂ ಆ ರೀತಿ ಎಲ್ಲೂ ಕೂಡ ಅಧಿಕೃತ ಮಾಹಿತಿ ಬಂದಿಲ್ಲ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಖಾತೆಗೆ ಯುವನಿಧಿ ಹಣ ಕೂಡ ಬರುತ್ತೆ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನಿದೆ ಈ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.